ಚೆನ್ನಾಗಿದೆ, ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿನೂ ಮಾತಾಡೋಂಗೆ ಇಲ್ಲ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತವ್ರು ಒಂದ್ಸಲಿ ಬಂದು ಕಾಂತಾರನ ನೋಡಲಿ. ರಿಷಬ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಡೈರೆಕ್ಷನು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ತೀವಿ. ರುಕ್ಮಿಣಿ ವಸಂತ್ ಅವರು ನಾವೀಗ ಅವ್ರ ಹಿಂದೆ ಸಪ್ತಸಾಗರ ನೋಡ್ರೆ ಅದರಲ್ಲಿ ಬೇರೆ ಥರ ಕಾಣಿಸ್ಕೊಂಡಿದ್ರು. ಇದರಲ್ಲಿ ಒಂಥರ ಹಿಸ್ಟಾರಿಕಲ್ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ಬಂದು ನೋಡಿ. ಅಣ್ಣ, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಅಂತಿದ್ರಲ್ಲ, ಬರೀ ನೋಡೋದಲ್ಲ, ತೊಡೆ ತಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ವಿಸಿಲ್ ಹೊಡ್ಕೊಂಡು ಕನ್ನಡ ಸಿನಿಮಾ ನೋಡಬೇಕು. ಅಷ್ಟು ಸಖತ್ತಾಗಿ ರಿಷಬ್ ಶೆಟ್ಟಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಏನಣ್ಣ ಸಿನಿಮಾ, ಈಗಲೂ ಮೈ ಜುಮ್ ಅನ್ಸುತ್ತೆ, ನಡುಗ್ತಾ ಇದೆ ಮೈ. ಶಿವನ ದರ್ಶನ ಆಗೋಯ್ತಲ್ಲ ಅಣ್ಣ. ಯಾವ್ದಣ್ಣ ಸಿನಿಮಾ ಕೆಲವು ಒಂದೆರಡು ದಿನದಿಂದ ಕಾಂಟ್ರವರ್ಸಿ ಐತೆ. 400 ರೂಪಾಯಿ ಕೊಟ್ಟು ಯಾಕೆ ನೋಡಬೇಕು, 500 ರೂಪಾಯಿ 400 ಅಲ್ಲ 1000 ರೂಪಾಯಿ ಕೊಟ್ಟು ನೋಡಿದ್ರು ಏನು ಕಮ್ಮಿ ಏನಿಲ್ಲ ಈ ಸಿನಿಮಾ. ಪರ್ಫಾರ್ಮೆನ್ಸ್, ರಿಷಬ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಲೆವೆಲ್ಲು ಅಣ್ಣ. ಯಾವ ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಎಲ್ಲ, ಓನ್ಲಿ ಸ್ಯಾಂಡಲ್ವುಡ್ ಅಷ್ಟು ಸಖತ್ತಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ಅಣ್ಣ, ನಮ್ಮ ಕನ್ನಡ ಸಿನಿಮಾ ಈ ರೇಂಜಿಗೆ ಹೋಯ್ತಾ ಇದೆ ಅಂದರೆ ನಮ್ಗೆ ಎಷ್ಟು ಖುಷಿ ಹೇಳ್ರಿ ಕನ್ನಡದವ್ರಿಗೆ. ಇದರಲ್ಲೂ ಕೆಲವರು ಕೆಡಕನ್ನ ಹುಡುಕ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದೊಳ್ಳೆ ಕನ್ನಡ ಸಿನಿಮಾ, ಶಿವನ ದರ್ಶನ ಆಗುವಂತಹ ಸಿನಿಮಾ. ನಾವು ಯಾವತ್ತೇ ಇಲ್ಲಿ ಧರ್ಮದ ಪರವಾಗಿ ನಿಂತ್ಕೊಂಡು ಅಧರ್ಮನ ಎಷ್ಟು ಚೆನ್ನಾಗಿ ತಡಬೋದು ಅಂತ ಸಖತ್ತಾಗಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಹೇಳ್ತೀನಿ, ರಿಷಬ್ ಶೆಟ್ಟಿ ಅವ್ರು ಇಷ್ಟು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಿಜವಾಗ ನಾನು ಅನ್ಕೊಂಡಿರಲ್ಲ. ಬೇರೆ ಭಾಷೆಯವರೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡಬೇಕು, ಕನ್ನಡ ಸಿನಿಮಾ ಹಿಂಗೆ ಬಂತ, ಈ ರೇಂಜಿಗೆ ಆಯ್ತಾ ಅಂತ. ಅಷ್ಟು ಚೆನ್ನಾಗಿದೆ. 1000 ಕೋಟಿ ಅಲ್ಲ, 2000 ಕೋಟಿ ಅಲ್ಲ, 3000 ಕೋಟಿ ಕಲೆಕ್ಷನ್ ಹೊಡೆದಿರ್ತದೆ. ಕಾಂತಾರವನ್ನು ತೋರಿಸಿದ್ದಾರೆ, ಶಿವನ ದರ್ಶನ. ಇನ್ನು ಕೆಲವೊಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಮಗೆ ಪಂಚುರ್ಲಿ ಅಂದರೆ ಗಣಗಳೆಂದ್ರೇನು ಅಂತ ಕೆಲವೊಂದು ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಅದನ್ನು ವಿವರವಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಒಂಬಾಳೆ ಮತ್ತು ರಿಷಬ್ ಶೆಟ್ಟಿ ಅವ್ರಿಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 2000 ಅಲ್ಲ 3000 ಕೋಟಿ ಆದಷ್ಟು ಬೇಗ ಹೊಡಿತದೆ ಅಂತ ಹೇಳ್ತಾ ಇದ್ದೀನಿ. ಜೈ, ಆಲ್ ದ ಬೆಸ್ಟ್ ಕಾಂತಾರ. ಆಲ್ ದ ಬೆಸ್ಟ್ ಕಾಂತಾರ. ಸೂಪರ್ ಆಗಿದೆ ಮೂವಿ, ಸಕ್ಕತ್ತಾಗಿದೆ. ಎಲ್ಲ ಬಂದು ನೋಡಿ. ಯಾವುದೋ ಹಿಂದಿ, ಕನ್ನಡ, ತಮಿಳು ಇದೆ ಅಂತೀರಾ, ಕನ್ನಡ ಮೂವಿ ಬಂದು ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಸಕ್ಕತ್ತಾಗಿದೆ ಮೂವಿ. ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ, ಮೂವಿ ಸಕ್ಕತ್ತಾಗಿದೆ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತೀರಾ. ಪ್ಯಾನ್ ಇಂಡಿಯಾ ಮೂವಿಗೆ ಅದು ನಮ್ಮ ಕನ್ನಡದಿಂದ ಈ ಥರ ಒಂದು ಒಳ್ಳೆ ದೊಡ್ಡ ಮೂವಿ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಕಾಂತಾರ ಮಾತ್ರ. ಯಾಕೆಂದರೆ ನಮ್ಮ ರಿಷಬ್ ಶೆಟ್ಟಿ ಅವರು ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಸೇಮ್ ಬಾಹುಬಲಿಲಿ ಪ್ರಭಾಸ್ ಅವ್ರು ನೋಡ್ದಂಗೆ ಆಯಿತು. ಒಂದು ಸೆಕೆಂಡು ನಾವು ಕಣ್ಮುಂದೆ ಆ ಥರ ಫೈಟ್ಸು, ಆ ಥರ ಸೀನ್ಸು ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಏನೇ ಆಗಲಿ ನಮ್ಮ ಕಾಂತಾರ ಈ ರೇಂಜಿಗೆ ಬಂದಿರೋದು ನಮ್ಗೆ ಹೆಮ್ಮೆ ಅನಿಸುತ್ತೆ. ಏನಂತೀರ ಬ್ರೋ? ಹೌದು, ಸೂಪರ್ ಆಗಿದೆ. ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್, ಒಂಬಾಳೆ ಫಿಲಿಮ್ಸ್. ಬ್ರೋ, ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಮೂವಿ ಬಂದಿದೆ. ಆದರೆ ಮೂವಿ ನೋಡಿದವರು ಸುಸ್ತಾಗೋದಂತೂ ಗ್ಯಾರಂಟಿ. ನೀವು 500 ಕೊಟ್ಟು ನೋಡೋದಲ್ಲ, 1000 ಕೊಟ್ಟು ನೋಡಿ. ಈ ಮೂವಿ 1000 ರೂಪಾಯಿಗೆ ಮೋಸ ಅಂತ ಅಂದ್ಬಿಟ್ರೆ ಬ್ರೋ, ನಾನು ಕೈಯಿಂದ ಅವ್ರಿಗೆ ಟಿಕೆಟ್ ಕೊಡಿಸ್ತೀನಿ. ಅಷ್ಟು ಸಕ್ಕತ್ತಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಬಂದು ನೋಡಿ ಸಾಕು. ನೀವು ಕೊಟ್ಟಿರೋ ದುಡ್ಡು ಕ್ಲೈಮ್ಯಾಕ್ಸೇ ಸಾಕು ನಿಮಗೆ, ಬೇರೆ ಏನು ಬೇಡ. ಕ್ಲೈಮ್ಯಾಕ್ಸೇ ಸಾಕು. ಸಕ್ಕತ್ತಾಗಿದೆ ಮೂವಿ. ಪ್ಲೀಸ್ ಬಂದು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಫಿಲಿಮು. ಸೂಪರ್ ಆಗಿದೆ. ದಯವಿಟ್ಟು ಅದು ಕ್ಲೈಮ್ಯಾಕ್ಸ್ ಅಂತೂ ನೋಡ್ಬಿಟ್ಟು ಇನ್ನೂ ನೋಡಿ ತಲೆ ಕಿಟ್ಟೋಗ್ಬಿಟ್ಟೈತೆ. ಏನು ಈ ಥರ ನಮ್ಮ ಕನ್ನಡ ಫಿಲಮ್ ಹಿಂಗೆ ಬರ್ತಾ ಇದೆ ಅಂತ. ಸೂಪರ್ ಆಗಿದೆ ಮೂವಿ. ದಯವಿಟ್ಟು ಬಂದು ನೋಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದೇ ನೋಡಿ ಫಿಲಮ್. ಇದು ಮೊಬೈಲ್ ಬರುತ್ತೆ, ಫೈರಸಿ ಎಲ್ಲ ನೋಡೋಕ್ಕೆ ಹೋಗ್ಬೇಡಿ. ಫೀಲೇ ಕೊಡೋಲ್ಲ ನಿಮಗೆ ಫೈರಸಿ. ಮೊಬೈಲ್ ಫಿಲಮ್ ಬಂದು ಥಿಯೇಟ್ರಲ್ಲೇ ನೋಡಿ. ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ಗೆ ಕಳೆದೋಗ್ಬಿಡ್ತೀರಿ. ನೀವು ಕೊಟ್ಟಿರೋದು ಕ್ಲೈಮ್ಯಾಕ್ಸ್ ಸಾಕು, ಬೇರೆ ಏನೂ ಬೇಡ. ಥ್ಯಾಂಕ್ ಯು ಸರ್. ಕಾಂತಾರ ಸಿನಿಮಾ ಅಂತೂ ಪಕ್ಕಾ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತೂ. ಏನಕ್ಕಂತ ಅಂದರೆ ನಾನು ಟ್ರೈಲರ್ ನೋಡಿದ್ಮೇಲೆ ಟ್ರೈಲರ್ ಈ ಥರ ಇದೆ ಅಂತ ಒಂದು ಡೌಟ್ ಬಂತು. ಸಿನಿಮಾ ಚೆನ್ನಾಗಿರುತ್ತೋ ಇಲ್ಲ, ಕಾಂತಾರ ಒಂದು ರೇಂಜಿಗೆ ಬರುತ್ತಾ ಈ ಸಿನಿಮಾ ಅಂತ ಒಂದು ಡೌಟ್ ಇತ್ತು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಬ್ರೋ ರೋಮಾಂಚನ ಆಗೋಯ್ತು ನನಗೆ. ಇದೇನು ಈ ಥರ ಒಂದು ಮನಸ್ಸೊಳಗೆ ದೈವದ ಭಾವನೆ ಬಂದ್ಬಿಡ್ತು ಬ್ರೋ. ಅಷ್ಟು ಸಕ್ಕತ್ತಾಗಿದೆ ಸಿನಿಮಾ. ರಿಷಬ್ ಶೆಟ್ಟಿ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದಕ್ಕೂ ಬಾಡೂಟ ಕೊಟ್ಬಿಟ್ಟವ್ರು ಬ್ರೋ. ಆ ಥರ ಇದೆ ಸಿನಿಮಾ. ಇನ್ನೊಂದೇನೆಂದರೆ ರುಕ್ಮಿಣಿ ವಸಂತ್ ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡೋರೆ. ಎಲ್ಲ ಹುಡುಗಿರನ್ನ ನಂಬಾರ್ದು ಅನ್ನೋದನ್ನು ಈ ಸಿನಿಮಾದಲ್ಲೂ ಪ್ರೂವ್ ಆಗೋಯಿತು. ಇನ್ನೊಂದೇನೆಂದರೆ ಸೂಪರ್ ಸಿನಿಮಾ ಇದು. ರಿಷಬ್ ಶೆಟ್ಟಿ ಅವರು ಅವ್ರ ಪೊಟೆನ್ಷಿಯಲ್ ಏನಂತ ತೋರಿಸಿದ್ದಾರೆ. ಅವ್ರು ಬರೀ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟರ್ ನಾನು ಅನ್ನೋದು ಪ್ರೂವ್ ಮಾಡ್ಕೊಂಡಿದ್ದಾರೆ. ಹೋದ ಸಲ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು ಕಾಂತಾರ ಸಿನಿಮಾಗೆ. ಈ ಸಿನಿಮಾಗೂ ಅವ್ರಿಗೆ ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ಡೈರೆಕ್ಟರು ಎಲ್ಲ ಅವಾರ್ಡು ಕಾಂತಾರ ಸಿನಿಮಾಗೆ ಬರೋದ್ರಲ್ಲಿ ಡೌಟೇ ಇಲ್ಲ. ಒಂಬಾಳಿ ಅವ್ರು ಮುಟ್ಟಿದೆಲ್ಲ ಚಿನ್ನ ಅನ್ನೋದು ಪ್ರೂವ್ ಆಗೋಯ್ತು ಗುರು. ಇದು ಕಾಂತಾರ ದಂತಕತೆ ಪಕ್ಕ ಒಂದು ನೈಜ ಘಟನೆ ಸಖತ್ತಾಗಿ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ. ಇನ್ನೊಂದೇನೆಂದರೆ ಸಿನಿಮಾ ನೀವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಬರ್ತೀರೋ ಅದಂತೂ ಪೂರ್ತಿ ಮಾಡೋದ್ರಲ್ಲಿ ಸಿನಿಮಾ ಡೌಟ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರದರ್. ಅಷ್ಟು ಸೂಪರ್ ಆಗಿದೆ ಸಿನಿಮಾ. ನೀವು ಎಕ್ಸ್ಪೆಕ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಡೌಟಲ್ಲಿದೆ ಈ ಸಿನಿಮಾ ಹೆಂಗಿರುತ್ತೋ ಅಂತ. ಬಟ್ ನನಗಂತೂ ಇನ್ನೊಂದು ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಈ ಸಿನಿಮಾಗೆ ನೋಡ್ತೀನಿ ಬ್ರೋ. ಅಷ್ಟು ಸೂಪರ್ ಆಗಿದೆ. ಫ್ಯಾಂಟಾಸ್ಟಿಕ್. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಮೂವಿ. ಯು ಕೆನಾಟ್ ಮಿಸ್ ಮಾಡೋಂಗೇ ಇಲ್ಲ. ಇದು ಫಸ್ಟಿಗಿಂತ ಸೂಪರ್ ಡೂಪರ್. ತುಂಬ ಚೆನ್ನಾಗಿತ್ತು.
ಸಮ್ ರಿಯಾಲಿಟಿ, ಸಮ್ ವರ್ಡ್ಸ್ ಬರ್ತಲ್ಲ ಮಾತಾಡೋಕ್ಕೆ ನಿಜವಾಗ್ಲೂ. ಆ್ಯಕ್ಟಿಂಗು, ಡೈಲಾಗ್ ಡೆಲಿವರಿ ಎಲ್ಲ ಸೂಪರ್ ಆಗಿತ್ತು. ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಸೀಟ್ ಫುಲ್ಲು ಬರೀ ವೈಬ್ರೇಷನ್ಸ್ ಇತ್ತು. ಇಟ್ಸ್ ರಿಯಲಿ ವೆರಿ ನೈಸ್. ಇಟ್ಸ್ ನೈಸ್ ಟು ಸಿ ರಿಷಬ್ ಶೆಟ್ಟಿ ಆ್ಯಂಡ್ ಮೆನಿ ಮೋರ್ ವಿಶಸ್ ಫಾರ್ ಹಿಮ್. ಮೇ ಗಾಡ್ ಬ್ಲೆಸ್ ಹಿಮ್ ಫಾರ್ ಎವರ್ ಎವರ್ ಆ್ಯಂಡ್ ಎವರ್. ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಂತೂ ಗೂಸ್ ಬಂಪ್ಸ್ ಬಂತು. ತುಂಬ ಭಕ್ತಿಯಿಂದ ತುಂಬ ಭಕ್ತಿ ಬರುತ್ತೆ. ತುಂಬ ಚೆನ್ನಾಗಿದೆ. ಅತಿಶಯೋಕ್ತಿ ಅಲ್ಲ, ಆದರೆ ಸರ್ ಆ್ಯಕ್ಟಿಂಗ್ ತುಂಬ ಸೂಪರ್ಬ್ ಆಗಿದೆ. ರೋಮಾಂಚನಗೊಳ್ಳುತ್ತೆ ಸಿನಿಮಾ ನೋಡಬೇಕಾದ್ರೆ. ಹಿಡಿದು ನಿಲ್ಲಿಸುತ್ತೆ ಸಿನಿಮಾ ಪೂರ್ತಿ ಜನರ. ಇಟ್ ವಾಸ್ ಅಮೇಝಿಂಗ್. ಚೆನ್ನಾಯಿತು, ತುಂಬ ಚೆನ್ನಾಯಿತು. ಫಸ್ಟಿಗಿನ್ನ ಸೆಕೆಂಡ್ ತುಂಬ ಚೆನ್ನಾಯಿತು. ಆ್ಯಕ್ಟಿಂಗ್ ಹರ್ಸ್ ವಾಸ್ ವೆರಿ ಸೂಪರ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಮೂವಿಗಿನ್ನ ಆ್ಯಕ್ಚುಲಿ ಇದು ಎಂಡಿಂಗ್ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಎಸ್ಪೆಷಲಿ ಹಿಸ್ ಆ್ಯಕ್ಟಿಂಗ್ ಆ್ಯಂಡ್ ಹಿಸ್ ಮೇಕಪ್, ಇಟ್ ವಾಸ್ ಅಮೇಝಿಂಗ್. ಬಂದ್ಬಿಡ್ತು. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ. ಅವ್ರ ಎಕ್ಸ್ಪೆಕ್ಟೇಷನ್ನ ಸಖತ್ತಾಗಿ ರೀಚ್ ಮಾಡಿದ್ದಾರೆ. ಸೂಪರ್ ಆ್ಯಕ್ಟಿಂಗ್, ಸೂಪರ್ ಆಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಅಮೇಝಿಂಗ್ ಮೂವಿ ಸರ್. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್. ಲಾಸ್ಟ್ 40 ಮಿನಿಟ್ಸ್ ಅಂತೂ ಫುಲ್ ಗೂಸ್ ಬಂಪ್ಸ್ ಬರುತ್ತೆ. ಕ್ರೇಜಿ ಆಗಿದೆ. ಮಿಸ್ ಮಾಡದೆ ಬನ್ನಿ, ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಯಾರೇ ಆಗಲಿ ಬಂದು ಒಂದಲ್ಲ 2 ಸಲ 10 ಸತಿ ಬಂದು ನೋಡಲಿ, ಏನೂ ಬೇಜಾರಾಗಲ್ಲ. ಅಷ್ಟು ಚೆನ್ನಾಗಿದೆ ಸ್ಟೋರಿ, ಆಯಿತಾ. ಮತ್ತು ಆ ದೈವ ಬರುತ್ತಲ್ಲ ಮೈ ಮೇಲೆ, ಅದನ್ನಂತೂ ನೋಡೋಕ್ಕಾಗಲ್ಲ. ಅಷ್ಟು ನಾವು ಫೀಲ್ ಮಾಡ್ಕೊಳ್ತೀವಿ. ಗೂಸ್ ಬಂಪ್ಸ್ ಬರ್ತಾಯಿತ್ತು ಪ್ರತಿ ಸರ್ತಿ ನೋಡಿದಾಗ್ಲೂ. ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವರಿಗೆ ತುಂಬ ಥ್ಯಾಂಕ್ ಯು. ಇಂಥ ಒಳ್ಳೆ ಮೂವಿ ಕೊಟ್ಟಿದ್ದಕ್ಕೆ. ಫಸ್ಟಿಂದ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ. ಈ ಸೆಕೆಂಡ್ ಒನ್ ಅಂತೂ ತುಂಬ ಆಸಮ್ ಆಗಿದೆ. ಈ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ. ಅದೇ ಟೈಮಲ್ಲಿ ರಾಕೇಶ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಅವ್ರ ಆ್ಯಕ್ಟಿಂಗ್ ನೋಡಿಬಿಟ್ಟು ತುಂಬ ಫೀಲ್ ಆಯಿತು. ಇದ್ದಿದ್ರೆ ಇನ್ನೂ ಎಂಥ ಒಳ್ಳೊಳ್ಳೆ ಮೂವೀಸ್ ಕೊಡ್ತಾ ಇದ್ರಲ್ಲ ಅಂತ ತುಂಬ ಬೇಜಾರಾಯಿತು ಸರ್. ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಆ ಕಾಡಿಂದು ಸೀಕ್ವೆನ್ಸ್ ಎಲ್ಲ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಯಾರೇ ಆಗಲಿ ಬಂದು ನೋಡಿ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಇಂಥ ಒಳ್ಳೆ ಮೂವಿ ಕೊಟ್ಟಿದ್ದಕ್ಕೆ. ಸೂಪರ್ ಆಗಿತ್ತು ಮೂವಿ. ಸೂಪರ್ ಆಗಿತ್ತು, ನಂಗೆ ಇಷ್ಟ ಆಯಿತು. ಅವ್ರದ್ದು ಚೆನ್ನಾಗಿತ್ತು. ಅವರು ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದು ತುಂಬ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿದೆ. ಅದು ರಿವ್ಯೂ ನಾವು ಯಾರು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಕನ್ನಡಿಗನು ಮನೆಯಲ್ಲಿರೋ ಎಲ್ಲರೂ ಕೂತ್ಕೊಂಡು ಬಂದು ನೋಡಬೇಕಾದಂಥ ಸಿನಿಮಾ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಲವ್ ಯು ಶೆಟ್ರೆ. ಸರ್ ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಕರ್ನಾಟಕದ, ಭಾರತದ ಅಥವಾ ಪ್ರಪಂಚದ ಎಲ್ಲ ಜನರ ಹತ್ರ ಕೇಳ್ಕೊಳೋದಿಷ್ಟೇ, ನೀವು ಯಾವ ಪಿಕ್ಚರ್ ನೋಡಿದ್ರೇನೋ ಗೊತ್ತಿಲ್ಲ, ಬಟ್ ಕಾಂತಾರ ಚಾಪ್ಟರ್ 1 ಫಿಲ್ಮ್ ಏನಿದೆಯಲ್ಲ, ದಯವಿಟ್ಟು ಮಸ್ಟ್ ವಾಚ್ ಫಿಲ್ಮ್. ಅದು ಯಾವುದೇ ಕಾರಣಕ್ಕೂ ಯಾವುದೇ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಮೂವಿ ಇರುತ್ತೆ ಅಂತ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಒಂದ್ಸಲಿ ಬಂದು ಮೂವಿ ನೋಡಿ. ನಿಜವಾಗ್ಲೂ ಗೂಸ್ ಬಂಪ್ಸ್ ಬರೋ ಮೂವಿ ಮಾತ್ರ. ಕ್ಲೈಮ್ಯಾಕ್ಸ್ ಮಾತ್ರ ಏನು ಹೇಳಬೇಕು ಅಂತಲೇ ಹೇಳೋಕ್ಕಾಗಲ್ಲ. ಅಷ್ಟು ಸಖತ್ತಾಗಿ ಮೂಡ್ ಬಂದಿದೆ ಮಾತ್ರ. ನಮ್ಮ ಎಕ್ಸ್ಪೆಕ್ಟೇಷನ್ಗಿನ್ನ ಹೈ ಲೆವೆಲ್ ಇದೆ ಮೂವಿ ಮಾತ್ರ. ಸಖತ್ತಾಗಿದೆ ಮೂವಿ. ಫುಲ್ಲು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಥರ ಇದೆ ಮೂವಿ ಮಾತ್ರ. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಪಾರ್ಟ್ 2ಕಿಂತ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಇನ್ನೂ ಅಲ್ಟಿಮೇಟ್ ಆಗಿದೆ. ರಿಷಬ್ ಶೆಟ್ಟಿ ಸರ್ ಬಗ್ಗೆ ಏನು ಹೇಳೋಂಗೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆಯ್ಕೆನೂ ಅಷ್ಟೇ. ಇವನ್ ಎಲ್ಲರೂ ಅಷ್ಟೇ, ಹೀರೋಯಿನ್ ಆಗಲಿ ಯಾರೇ ಆಗಲಿ, ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಇದನ್ನ ಕ್ಯಾರೆಕ್ಟರ್ನ ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು.